ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮರ್ಡರ್ ಅಟೆಂಪ್ಟ್ ಉತ್ತರ ಸಿಗದ ಪ್ರಶ್ನೆಗಳಿವೆ. ಪ್ರಶ್ನೆ 1, ಹೈ ಸೆಕ್ಯೂರಿಟಿ ಇದ್ದ ಬಂಗಲೆಗೆ ಹಂತಕ ಬಂದಿದ್ದು ಹೇಗೆ? ಪ್ರಶ್ನೆ 2, ಬಂಗಲೆಯಲ್ಲಿದ್ದವರೇ ಹಂತಕನನ್ನು ಒಳಗೆ ಬಿಟ್ಟುಕೊಂಡ್ರ? ಪ್ರಶ್ನೆ 3, ಬಂಗಲೆಯಲ್ಲಿದ್ದ ಸೆನ್ಸಾರ್ ಕ್ಯಾಮೆರಾ ಸುಳಿವು ಕೊಡಲಿಲ್ಲ ಏಕೆ? ಪ್ರಶ್ನೆ 4, ಹಂತಕ ನುಗ್ಗಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಯಾಕೆ? ಪ್ರಶ್ನೆ 5, ಪತ್ನಿ ಕರೀನಾ ಮಗ ಇಬ್ರಾಹಿಂಗೂ ಗೊತ್ತಾಗಲಿಲ್ಲ ಹೇಗೆ? ಪ್ರಶ್ನೆ 6, ಕೊಲೆಗೆ ಯತ್ನಿಸಿದ್ದ ಹಂತಕ ಪರಾರಿಯಾಗಿದ್ದು ಹೇಗೆ? ಪ್ರಶ್ನೆ 7, ಅಷ್ಟೆಲ್ಲಾ ಗಲಾಟೆ ನಡೆದರೂ ಪತ್ನಿ ಮಗನಿಗೆ ಗೊತ್ತಾಗಲಿಲ್ಲವೇ? ಪ್ರಶ್ನೆ 8, ಕಾರುಗಳನ್ನೆಲ್ಲ ಬಿಟ್ಟು ಆಟೋದಲ್ಲಿ ಆಸ್ಪತ್ರೆಗೆ ಬಂದಿದ್ದೇಕೆ? ಪ್ರಶ್ನೆ 9, ಕಳ್ಳತನಕ್ಕೆ ಬಂದವನು ಕೊಲೆ ಮಾಡಲೆಂದೇ ಬಂದವನು? ಪ್ರಶ್ನೆ 10, ಕಳ್ಳತನಕ್ಕೆ ಬಂದವನು ಏನನ್ನೂ ಕದೆಯದೆ ಹಾಗೆ ಹೋಗಿರೋದ್ಯಾಕೆ? ನಟ ಸೈಫ್ ಅಲಿ ಖಾನ್ ಮರ್ಡರ್ ಅಟೆಂಪ್ಟ್ ಆಗಿದ್ದು ತಡರಾತ್ರಿ 2 ಗಂಟೆಗೆ ಸೈಫ್ ಅಲಿ ಖಾನ್ ಮನೆಗೆ ದರೋಡೆಕೋರನೊಬ್ಬ ನುಗ್ಗಿ ಸೈಫ್ ಅಲಿ ಖಾನ್ ಮನ ಬಂದಂತೆ ಚಾಕು ಇರಿದಿದ್ದಾನೆ. ಚಾಕು ಇರಿದ ರಭಸಕ್ಕೆ ಸ್ಪೈನಲ್ ಕಾರ್ಡ್ಗೆ ಹೊಡೆತ ಬಿದ್ದಿದ್ದು ಅಲ್ಲಲ್ಲಿ ಗಾಯಗಳಾಗಿವೆ. ಕೂಡಲೇ ಮಗ ಇಬ್ರಾಹಿಂ ಸೈಫ್ ಅಲಿ ಖಾನ್ ಅವರನ್ನ ಆಟೋದಲ್ಲಿ ಸಮೀಪವಿರುವ ಲೀಲಾವತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಸೈಫ್ ಅಲಿ ಖಾನ್ ಮರ್ಡರ್ ಅಟೆಂಪ್ಟ್ ಆಗಿದ್ದು ಉತ್ತರ ಸಿಗದ ಪ್ರಶ್ನೆಗಳು ಕಾಡುತ್ತಿವೆ. ಪ್ರಶ್ನೆ 1, ಅಷ್ಟೆಲ್ಲಾ ಹೈ ಸೆಕ್ಯೂರಿಟಿ ಇರುವ ಬಂಗಲೆಯಲ್ಲಿ ಹಂತಕ ಒಳಗೆ ನುಸುಳಿದ್ದು ಹೇಗೆ? ಹೈ ಸೆಕ್ಯೂರಿಟಿ ಇದ್ದ ಮನೆ ನವಾಬನ ಮನೆ. ನಟ ಸೈಫ್ ಅಲಿ ಖಾನ್ ಬಾಲಿವುಡ್ ಸ್ಟಾರ್ ಬೇರೆ, ಸಾವಿರಾರು ಕೋಟಿ ಬೆಲೆಯ ಮನೆಯದು. ಆ ಮನೆಯಲ್ಲಿ ಹೈ ಸೆಕ್ಯೂರಿಟಿ ಇದ್ದಿದ್ದು ಯಾರೇ ಮನೆಗೆ ಕಾಲಿಟ್ರು ಅಲಾರಾಂ ಮೂಲಕ ಗೊತ್ತಾಗುತ್ತೆ. ಅಂತಹ ಹೈ ಸೆಕ್ಯೂರಿಟಿ ಮನೆಗೆ ಹಂತಕ ಒಳ ನುಸುಳಿದ್ದು ಹೇಗೆ ಹಾಗಾದ್ರೆ? ಸೈಫ್ ಅಲಿ ಖಾನ್ ಬಂಗಲೆಯಲ್ಲಿದ್ದ ವಾಚ್ಮನ್ ಎಲ್ಲಿ ಹೋಗಿದ್ದ ಹಾಗಾದ್ರೆ? ಹಂತಕನನ್ನು ಒಳಗೆ ಬಿಟ್ಕೊಂಡ್ರ ಅವರೇ? ಬಂಗಲೆಯಲ್ಲಿದ್ದ ಸೆನ್ಸಾರ್ ಕ್ಯಾಮೆರಾ ಸುಳಿವು ಕೊಡಲಿಲ್ಲ ಯಾಕೆ? ಹಂತಕ ನುಗ್ಗಿದ್ದು ಯಾರಿಗೂ ಗೊತ್ತಾಗ್ಲಿಲ್ಲ ಯಾಕೆ? ಪತ್ನಿ ಕರೀನಾ ಮಗ ಇಬ್ರಾಹಿಂಗೂ ಗೊತ್ತಾಗ್ಲಿಲ್ಲ ಯಾಕೆ? ಕರೀನಾ ಹಾಗೂ ಇಬ್ರಾಹಿಂ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಾಗ ಮನೆಯಲ್ಲೇ ಇದ್ರು, ಆದ್ರೂ ಕೂಡ ಪತ್ನಿ ಕರೀನಾ ಮತ್ತು ಇಬ್ರಾಹಿಂಗೆ ಗೊತ್ತಾಗ್ಲಿಲ್ಲ ಯಾಕೆ? ಪ್ರಶ್ನೆ 6, ಕೊಲೆಗೆ ಯತ್ನಿಸಿದ್ದ ಹಂತಕ ಪರಾರಿಯಾಗಿದ್ದು ಹೇಗೆ? ಚಾಕುವಿನಿಂದ ಚುಚ್ಚಿ ಕೂಡಲೇ ಪರಾರಿಯಾಗಿದ್ದಾನೆ. ಹಾಗಾದ್ರೆ ಇಡೀ ಬಿಲ್ಡಿಂಗ್ ನಲ್ಲಿ ಎಲ್ಲಿ ಔತ್ ಕೂತಿದ್ದ ಹಂತಕ? ಔತು ಕೂತಿದ್ದಾದ್ರೂ ಎಲ್ಲಿ? ಅಷ್ಟೆಲ್ಲ ಗಲಾಟೆ ನಡೆದ್ರು ಪತ್ನಿ ಮಗನಿಗೆ ಗೊತ್ತಾಗ್ಲಿಲ್ವೇ? ಸೈಫ್ ಅಲಿ ಖಾನ್ನ ಕಾರುಗಳನ್ನೆಲ್ಲ ಬಿಟ್ಟು ಆಟೋದಲ್ಲಿ ಆಸ್ಪತ್ರೆಗೆ ತಂದಿದ್ದೇಕೆ? ಕಳ್ಳತನಕ್ಕೆ ಬಂದವನು ಕೊಲೆ ಮಾಡಲೆಂದೇ ಬಂದವನು? ಸೈಫ್ ಅಲಿ ಖಾನ್ ಮನೆಗೆ ಕಳ್ಳ ದರೋಡೆ ಮಾಡೋಕೆ ಬಂದವನು, ಆದ್ರೆ ಕಳ್ಳತನ ಮಾಡೋಕೆ ಬಂದ ಅಥವಾ ಸೈಫ್ ಅಲಿ ಖಾನ್ ಅವ್ರಿಗೆ ಚುಚ್ಚೋಕೆನೆ ಬಂದ ಅಂತ? ಕೊಲೆ ಮಾಡಲೆಂದೇ ಸೈಫ್ ಅಲಿ ಖಾನ್ ಮನೆಗೆ ಬಂದಿದ್ದ ಹಂತಕ? ಕಳ್ಳತನಕ್ಕೆ ಬಂದವನು ಏನನ್ನೂ ಕದೆಯದೆ ಹೋಗಿರುವುದು ಯಾಕೆ ಎನ್ನುವ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವವಾಗ್ತಾ ಇದೆ. ಸೈಫ್ ಅಲಿ ಖಾನ್ ಮರ್ಡರ್ ಅಟೆಂಪ್ಟ್ ಉತ್ತರ ಸಿಗದ ಪ್ರಶ್ನೆಗಳಿವು. 1, ಹೈ ಸೆಕ್ಯೂರಿಟಿ ಇದ್ದ ಬಂಗಲೆಗೆ ಹಂತಕ ಹೇಗೆ ಒಳ ನುಸುಳ್ತಾನೆ? ಬಂಗಲೆಯಲ್ಲಿದ್ದವರೇ ಹಂತಕನನ್ನು ಒಳಗೆ ಬಿಟ್ಕೊಂಡ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇನ್ನೊಂದು, ಬಂಗಲೆಯಲ್ಲಿದ್ದ ಸೆನ್ಸಾರ್ ಕ್ಯಾಮೆರಾ ಸುಳಿವು ಕೊಡ್ಲಿಲ್ಲ ಯಾಕೆ? ಅಲಾರಾಂ ಹೊಡಿಲಿಲ್ಲ ಯಾಕೆ? ಹಂತಕ ನುಗ್ಗಿದ್ದು ಯಾರಿಗೂ ಗೊತ್ತಾಗ್ಲಿಲ್ವಾ ಹಾಗಾದ್ರೆ? ಮಧ್ಯರಾತ್ರಿ 2 ಗಂಟೆಗೆ ಹಂತಕ ನುಗ್ಗಿದ್ದು ಸೈಫ್ ಅಲಿ ಖಾನ್ಗೆ ಮನ ಬಂದಂತೆ ಚಾಕು ಇರಿದು ಹೋಗಿದ್ದಾನೆ. ಪತ್ನಿ ಕರೀನಾ ಮಗ ಇಬ್ರಾಹಿಂಗೂ ಗೊತ್ತಾಗ್ಲಿಲ್ವಾ ಇದು? ಕೊಲೆಗೆ ಯತ್ನಿಸಿದ್ದ ಹಂತಕ ಪರಾರಿಯಾಗಿದ್ದಾದ್ರೂ ಹೇಗೆ ಹಾಗಾದ್ರೆ? ಅಷ್ಟೆಲ್ಲಾ ಗಲಾಟೆ ನಡೆದ್ರು ಸೈಫ್ ಅಲಿ ಖಾನ್ಗೆ ಚಾಕು ಇರಿದಾಗ ಗಲಾಟೆ ನಡೆದ್ರು ಪತ್ನಿ ಮಗನಿಗೆ ಗೊತ್ತಾಗ್ಲಿಲ್ವೇ? ಅಷ್ಟೆಲ್ಲಾ ಗಲಾಟೆ ನಡೆದ್ರು ಪತ್ನಿ ಮಗನಿಗೆ ಗೊತ್ತಾಗ್ಲಿಲ್ಲ ಯಾಕೆ? ಕಾರುಗಳನ್ನೆಲ್ಲ ಬಿಟ್ಟು ಸೈಫ್ ಅಲಿ ಖಾನ್ ಸಾವಿರಾರು ಕೋಟಿ ಒಡೆಯ, ಆತನ ಮನೆಯಲ್ಲಿ ಲಕ್ಸುರಿ ಕಾರ್ಗಳಿವೆ. ಲಕ್ಸುರಿ ಲೈಫ್ ಲೀಡ್ ಮಾಡ್ತಿರ್ತಕ್ಕಂಥ ಸೈಫ್ ಅಲಿ ಖಾನ್ ಮನೆಗೆ ಹಂತಕ ನುಗ್ಗಿದ್ದು ಹೇಗೆ? ಅಷ್ಟೆಲ್ಲ ಗಲಾಟೆ ನಡೆದ್ರು ಪತ್ನಿ ಮಗನಿಗೆ ಗೊತ್ತಾಗ್ಲಿಲ್ವಾ ಯಾಕೆ? ಕಾರುಗಳನ್ನೆಲ್ಲ ಬಿಟ್ಟು ಮಗ ಇಬ್ರಾಹಿಂ ಆಟೋದಲ್ಲಿ ಸೈಫ್ ಅಲಿ ಖಾನ್ನ ಆಸ್ಪತ್ರೆಗೆ ತಂದಿದ್ಯಾಕೆ? ಕಳ್ಳತನಕ್ಕೆ ಬಂದವನು ಕೊಲೆ ಮಾಡಲೆಂದೇ ಬಂದವನು? ಹಂತಕ ಸೈಫ್ ಅಲಿ ಖಾನ್ ಮನೆಗೆ ಕಳ್ಳತನಕ್ಕೆ ಬಂದಿದ್ನಾ ಅಥವಾ ಕೊಲೆ ಮಾಡ್ಲೆಂದೇನೆ ಆ ಮನೆಗೆ ಕಾಲಿಟ್ಟಿದ್ನಾ? ಕಳ್ಳತನಕ್ಕೆ ಬಂದವನು ಏನನ್ನೂ ಕದಿಯದೆ ಹಾಗೆ ವಾಪಸ್ ಹೋಗಿದ್ಯಾಕೆ ಎಂಬ ಪ್ರಶ್ನೆ ಕಾಡ್ತಾ ಇದೆ.